ನಮಸ್ತೆ ಸ್ಟೂಡೆಂಟ್ಸ್. ನಾವು ಎಷ್ಟೋ ಬಾರಿ ಸರ್ಕ್ಯೂಟ್ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡುವಾಗ ಸರ್ಕ್ಯೂಟನ್ನು ಕಾಂಪ್ಲೆಕ್ಸ್ ಅನ್ನೋ ರೀತಿಯಲ್ಲಿ ಕೊಟ್ಟಿರ್ತಾರೆ, ಆದರೆ ಅದನ್ನು ಸಾಲ್ವ್ ಮಾಡೋದು ಬಹಳ ಸುಲಭ. ಈ ರೆಸಿಸ್ಟರ್ಸ್ಗಳನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ಮತ್ತು ಪ್ಯಾರಲಲ್ಲಿ ಕನೆಕ್ಟ್ ಮಾಡಿದ್ರೆ ಹೇಗೆ ಎಫೆಕ್ಟಿವ್ ರೆಸಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡಬೇಕು ಅನ್ನೋ ಫಾರ್ಮುಲಾ ನಮಗೆ ಗೊತ್ತೇ ಇದೆ. ಇಲ್ಲಿ ಎದುರಾಗೋ ಪ್ರಾಬ್ಲಮ್ ಏನು ಅಂತಂದರೆ, ನಮಗೆ ಕೊಟ್ಟಿರೋ ಕಾಂಬಿನೇಷನ್ ಅದು ಸೀರೀಸ್ ಅಲ್ಲಿ ಇದೆಯಾ ಪ್ಯಾರಲಲ್ ಅಲ್ಲಿ ಇದೆಯಾ ಅಕ್ರಾಸ್ ದ ಗಿವನ್ ಪಾಯಿಂಟ್ಸ್ ಅದನ್ನ ಐಡೆಂಟಿಫೈ ಮಾಡೋಕೆ ಬರಬೇಕು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಕೆಲವು ಕಾಂಪ್ಲೆಕ್ಸ್ ಅನ್ನೋ ರೀತಿ ಕಾಣುವಂತಹ ಸರ್ಕ್ಯೂಟ್ಗಳನ್ನು ಸುಲಭವಾಗಿ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಅಜಾ ಫಿಸಿಕ್ಸ್ ವಿಡಿಯೋಸ್ಗೆ ನಿಮಗೆಲ್ಲ ಸ್ವಾಗತ. ಈ ಒಂದು ಸರ್ಕ್ಯೂಟ್ ಅನ್ನ ನೀವು ನೋಡ್ತಾ ಇದ್ದೀರಿ. ಅಕ್ರಾಸ್ ದಿಸ್ ಎ ಬಿ ಮೂರು ರೆಸಿಸ್ಟರ್ಸ್ ಗಳನ್ನ ಕನೆಕ್ಟ್ ಮಾಡಿದೀವಿ, R1, R2, R3. ಈಗ ಸಪೋಸ್ ಈ ಎರಡು ಕನೆಕ್ಷನ್ಸ್ ಗಳು ಇಲ್ಲಿ ನೋಡಿ, ಆಲ್ಟರ್ನೇಟ್ ಆಗಿ ಎರಡು ಕನೆಕ್ಷನ್ಸ್ ಗಳನ್ನ ಏನ್ ಕೊಟ್ಟಿದೀವಿ. ಈ ಕನೆಕ್ಷನ್ ಇರಲಿಲ್ಲ ಅಂದಿದ್ರೆ ಅಕ್ರಾಸ್ ಎ ಬಿ ಈ ಮೂರು ರೆಸಿಸ್ಟರ್ಸ್ ಗಳು ಸೀರೀಸ್ ಅಲ್ಲಿ ಇರ್ತಿತ್ತು. ಬಟ್ ಇಲ್ಲಿ ಇಂಟರ್ಸೆಕ್ಷನ್ ಅನ್ನೋ ರೀತಿ ಒಂದು ಕನೆಕ್ಷನ್ಸ್ ಅನ್ನ ಕೊಟ್ಟಿದೀವಿ. ಈ ರೀತಿ ಇದ್ದಾಗ ಇದನ್ನ ಸೀರೀಸ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾದ್ರೆ ಅದೇನು ಅಂತ ಹೇಗೆ ಡಿಸೈಡ್ ಮಾಡೋದು? ಬಹಳ ಸುಲಭ ಇದೆ. ಯಾವ್ಯಾವ ಪಾಯಿಂಟ್ಸ್ ಗಳು ಈ ಸರ್ಕ್ಯೂಟ್ ಅಲ್ಲಿ ಕಾಮನ್ ಆಗಿ ಇದೆಯೋ ಅದನ್ನೆಲ್ಲ ಸೇಮ್ ಪೊಟೆನ್ಶಿಯಲ್ ಅಲ್ಲಿ ಇದೆ ಅನ್ನೋ ರೀತಿ ನಾವು ಕನ್ಸಿಡರ್ ಮಾಡಬೇಕು. ಸೇ ಫಾರ್ ಎಕ್ಸಾಂಪಲ್ ಈ ಸರ್ಕ್ಯೂಟ್ ಗೆ ಬಂದ್ರೆ ನೋಡಿ, ದಿಸ್ ಇಸ್ ಪಾಯಿಂಟ್ ಎ. ಈ ಪಾಯಿಂಟ್ ಎ ಇಲ್ಲಿ ಪೊಟೆನ್ಶಿಯಲ್ ಎ ಇದ್ಮೇಲೆ ಇಲ್ಲೂ ಅಷ್ಟೇ ಪೊಟೆನ್ಶಿಯಲ್ ಇರಬೇಕು. ಸೊ ದೇರ್ಫೋರ್ ಇದನ್ನು ಪಾಯಿಂಟ್ ಎ ಅಂತ ಕರೀತೀವಿ. ನೋಡಿ, ಈ ಪಾಯಿಂಟ್ ಎ ಅನ್ನು ತೆಗೆದು ಇಲ್ಲಿಗೆ ಕನೆಕ್ಟ್ ಮಾಡಿದ್ದಾರೆ. ಐ ಕ್ಯಾನ್ ರೈಟ್ ದಿಸ್ ಆಲ್ಸೋ ಸೇಮ್ ಆಸ್ ಪಾಯಿಂಟ್ ಎ. ಸಿಮಿಲರ್ಲಿ ಇದು ಪಾಯಿಂಟ್ ಬಿ ಆಗಿದೆ, ಇದು ಕೂಡ ಪಾಯಿಂಟ್ ಬಿ. ಈ ಪಾಯಿಂಟ್ ಬಿ ಅನ್ನ ತೆಗೆದು ಇಲ್ಲಿಗೆ ಕನೆಕ್ಟ್ ಮಾಡಿದ್ದಾರೆ. ದೇರ್ಫೋರ್ ಇದು ಕೂಡ ಪಾಯಿಂಟ್ ಬಿ ಅಂತಾನೆ ನಾವು ಅನ್ಕೋಬಹುದು. ಇಷ್ಟು ಬರ್ಕೊಂಡ್ರೆ ಈ ಮೂರು ರೆಸಿಸ್ಟರ್ಸ್ ಗಳು ಸೀರೀಸ್ ಅಲ್ಲಿ ಇದೆಯೋ ಪ್ಯಾರಲಲ್ ಅಲ್ಲಿ ಇದೆಯೋ ಅನ್ನೋದು ಬಹಳ ಸುಲಭವಾಗಿ ಗೊತ್ತಾಗ್ಬಿಡುತ್ತೆ. ನೋಡಿ, ಮೊದಲನೇ ರೆಸಿಸ್ಟರ್ R1 ಯಾವ ಪಾಯಿಂಟ್ಸ್ ಗಳಲ್ಲಿದೆ? ಈ ಮೊದಲನೇ ರೆಸಿಸ್ಟರ್ ನ ಒಂದ್ ಎಂಡ್ ಎ ನಲ್ಲಿದೆ, ಇನ್ನೊಂದು ಎಂಡ್ ಬಿ ಹತ್ರ ಕನೆಕ್ಟ್ ಆಗಿದೆ ಥ್ರೂ ದಿಸ್ ವೈರ್. ನಾವು ಕಮ್ ಟು ದ ಸೆಕೆಂಡ್ ರೆಸಿಸ್ಟರ್. ಸೆಕೆಂಡ್ ರೆಸಿಸ್ಟರ್ ನ ಒಂದು ಎಂಡ್ ಪಾಯಿಂಟ್ ಎ ಗೆ ಕನೆಕ್ಟ್ ಆಗಿದೆ ಥ್ರೂ ದಿಸ್ ವೈರ್. ಈ ಸೆಕೆಂಡ್ ರೆಸಿಸ್ಟರ್ ನ ಇನ್ನೊಂದು ಎಂಡ್ ಬಿ ಗೆ ಕನೆಕ್ಟ್ ಆಗಿದೆ. ಸೊ ದೇರ್ಫೋರ್ ಈ ಎರಡು ರೆಸಿಸ್ಟರ್ಸ್ ಗಳು ಪ್ಯಾರಲಲ್ ಆಗಿದೆ ಅಂತ ನಾವು ಡಿಸೈಡ್ ಮಾಡಬಹುದು. ಯಾಕೆ? ಎರಡು ರೆಸಿಸ್ಟರ್ ನಲ್ಲಿ ಒಂದೊಂದು ಎಂಡ್ ಎ ಕನೆಕ್ಟ್ ಆಗಿದೆ, ಇನ್ನೊಂದು ಬಿ ಗೆ ಕನೆಕ್ಟ್ ಆಗಿದೆ. ದೇರ್ಫೋರ್ ದೇ ಮಸ್ಟ್ ಬಿ ಇನ್ ಪ್ಯಾರಲಲ್. ಸಿಮಿಲರ್ಲಿ ಥರ್ಡ್ ರೆಸಿಸ್ಟರ್ ಆಲ್ಸೋ. ಥರ್ಡ್ ರೆಸಿಸ್ಟರ್ ನ ಈ ಎಂಡ್ ಬಿ ಗೆ ಕನೆಕ್ಟ್ ಆಗಿದೆ, ಇನ್ನೊಂದು ಎಂಡ್ ಎ ಗೆ ಕನೆಕ್ಟ್ ಆಗಿದೆ ಥ್ರೂ ದಿಸ್ ವೈರ್. ಸೊ ದೇರ್ಫೋರ್ ಮೂರು ರೆಸಿಸ್ಟರ್ಸ್ ಗಳ ಒಂದು ಎಂಡ್ ಎ ಅನ್ನೋ ಪಾಯಿಂಟ್ ಗೆ ಕನೆಕ್ಟ್ ಆಗಿದೆ, ಅದೇ ಮೂರು ರೆಸಿಸ್ಟರ್ಸ್ ಗಳ ಇನ್ನೊಂದು ಎಂಡ್ ಬಿ ಗೆ ಕನೆಕ್ಟ್ ಆಗಿದೆ. ಹಾಗಾಗಿ ಈ ಕಾಂಬಿನೇಷನ್ ನ ಹೇಗೆ ಬರೀಬಹುದು? ಯು ಕ್ಯಾನ್ ರೈಟ್ ಲೈಕ್ ದಿಸ್, ಹೀಗೆ ಬರೀಬಹುದು. ಸೊ ಮೂರು ರೆಸಿಸ್ಟರ್ಸ್ ಗಳು ಈ ರೀತಿ ಕನೆಕ್ಟ್ ಆಗಿದೆ ಅಂತ ನೀವು ಇದನ್ನ ರೀಡ್ರಾ ಮಾಡಬಹುದು ಸರ್ಕ್ಯೂಟ್ ಅನ್ನು. ನೋಡಿ, ದಿಸ್ ಇಸ್ ಪಾಯಿಂಟ್ ಎ ಅಂಡ್ ದಿಸ್ ಇಸ್ ಪಾಯಿಂಟ್ ಬಿ. ಸೊ ದಿಸ್ ಇಸ್ R1, R2 ಮತ್ತೆ R3. ಸೊ ಈ ರೆಸಿಸ್ಟರ್, ಈ ಮೂರು ರೆಸಿಸ್ಟರ್ಸ್ ಗಳ ಒಂದು ಎಂಡು ಎ ಗೆ ಕನೆಕ್ಟ್ ಆಗಿದೆ, ಕಾಮನ್ ಆಗಿದೆ. ಇನ್ನೊಂದು ಎಂಡು ಮೂರು ರೆಸಿಸ್ಟರ್ಸ್ ಗಳ ಇನ್ನೊಂದು ಎಂಡು ಬಿ ಗೆ ಕನೆಕ್ಟ್ ಆಗಿದೆ, ಅದೇ ಇಲ್ಲಿ ಬರೆದಿರುವಂತದ್ದು. ಸೊ ದೇರ್ಫೋರ್ ಈ ಸರ್ಕ್ಯೂಟ್ ನಲ್ಲಿರುವಂತಹ ಮೂರು ರೆಸಿಸ್ಟರ್ಸ್ ಗಳು ಈ ರೀತಿ ಬರೆದಿದ್ರು ಅದು ನಿಜವಾಗ್ಲೂ ಪ್ಯಾರಲಲ್ ಕಾಂಬಿನೇಷನ್ ಆಗಿದೆ. ಹಾಗಾದ್ರೆ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? 1/R1 plus 1/R2 plus 1/R3 is equal to 1 by effective resistance in parallel. ಬಹಳ ಸುಲಭ ಆಯ್ತು. ಸೊ ಈ ರೀತಿ ಇದ್ರೆ ಈ ಮೂರು ರೆಸಿಸ್ಟರ್ಸ್ ನ ಪ್ಯಾರಲಲ್ ಅಂತ ನಾವು ಡೈರೆಕ್ಟ್ ಆಗಿ ಬರ್ಕೋಬಹುದು. ಇದು ಇನ್ನೊಂದು ಸರ್ಕ್ಯೂಟ್. ಇಲ್ಲಿ ಅಕ್ರಾಸ್ ಎ ಬಿ ಅದೇ ಮೂರು ರೆಸಿಸ್ಟರ್ಸ್ ಗಳನ್ನ ಕೊಟ್ಟಿದ್ದಾರೆ, R1, R2, R3 ಅಂತ. ಬಟ್ ಅವೆರಡರ ಜೊತೆಗೆ ಇಲ್ಲಿ ಎರಡು ಎಕ್ಸ್ಟ್ರಾ ರೆಸಿಸ್ಟರ್ಸ್ ಗಳಿದೆ. ಹಾಗಾದ್ರೆ ಇದನ್ನ ಯಾವ ರೀತಿ ನಾನು ರೀರೈಟ್ ಮಾಡಬಹುದು ಸುಲಭವಾಗಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ? ಸೊ ಇಲ್ಲಿ ನೋಡಿ, ಈಗ ಇದು ಪಾಯಿಂಟ್ ಎ ಅಂತ ನಾವು ಅನ್ಕೊಂಡ್ರೆ ಈ ಪಾಯಿಂಟ್ ಎ ನ ಇಲ್ಲಿಗೆ ತಗೊಂಡೋಗಿದೀವಿ, ಹಂಗಂತ ಹೇಳಿ ಇದು ಪಾಯಿಂಟ್ ಎ ಆಗಲ್ಲ, ಬಿಕಾಸ್ ಮಧ್ಯ ಇಲ್ಲಿ ರೆಸಿಸ್ಟರ್ ಇದೆ. ಇದು ಪಾಯಿಂಟ್ ಬಿ, ಇದು ಪಾಯಿಂಟ್ ಬಿ ಆಗಲ್ಲ, ಬಿಕಾಸ್ ಇಲ್ಲಿ ಮಧ್ಯ ಇನ್ನೊಂದು ರೆಸಿಸ್ಟರ್ ಇದೆ. ಆಕ್ಚುಲಿ ನೀವು ಇದನ್ನ ನೋಡಿದ್ರೆ ದಿಸ್ ಇಸ್ ನಥಿಂಗ್ ಬಟ್ ವೀಟ್ ಸ್ಟೋನ್ ಬ್ರಿಡ್ಜ್. ಇದು ವೀಟ್ ಸ್ಟೋನ್ ನೆಟ್ವರ್ಕ್ ತರಾನೇ ಇದೆ.
ಅದು ಹೇಗಿದೆ ವೀಟ್ ಸ್ಟೋನ್ ನೆಟ್ವರ್ಕ್ ಆಗುತ್ತೆ? ಈಗ ನೋಡಿ, ಪಾಯಿಂಟ್ ಎ ಇಂದ ನಾನು ಶುರು ಮಾಡ್ತೀನಿ. ಸೊ ಪಾಯಿಂಟ್ ಎ ಇಂದ ನೀವು ಶುರು ಮಾಡಿದ್ರೆ ಈ ಪಾಯಿಂಟ್ ಎ ಇಂದ ಎರಡು ಬ್ರಾಂಚಸ್ ತರ ಹೋಗಿದೆ, ಎರಡು ರೆಸಿಸ್ಟರ್ಸ್ಗೆ, ಒಂದು R4 ಹೋಗಿದೆ, ಇನ್ನೊಂದು R1 ಹೋಗಿದೆ. ಸೊ ದೇರ್ ಫೋರ್ ಇದನ್ನ ಹೀಗ್ ಬರ್ಕೊಳ್ಳುವ. ಸೊ ಇಲ್ಲಿ ಒಂದು ರೆಸಿಸ್ಟರ್ ಇದೆ, ದಟ್ ಇಸ್ ನಥಿಂಗ್ ಬಟ್ ನಾನು ಈ R4 ಅಂತ ತಗೋತೀನಿ. ಇನ್ನೊಂದು ದಾರಿನಲ್ಲಿ ಬಂದಿರೋ ಈ ರೆಸಿಸ್ಟರ್ ಅನ್ನ, ಇಲ್ಲಿರೋದನ್ನ R1 ಅಂತ ತಗೋತೀನಿ. ಈಗ ನೋಡಿ, ಈ ಎ ಇಂದ R4 ಅದ್ರ ಮುಖಾಂತರ ಈ ಪಾಯಿಂಟ್ ಹೋಗಿದೆ. ಈ ಪಾಯಿಂಟ್ ಅನ್ನ ಡಿ ಅಂತ ಇಟ್ಕೊಳ್ಳುವ, ಈ ಪಾಯಿಂಟ್ ನ ಸಿ ಅಂತ ಇಟ್ಕೊಳ್ಳುವ. ಸೊ ದೇರ್ ಫೋರ್ ನಾವು ಈ ಪಾಯಿಂಟ್ ಅನ್ನ ಡಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದೇ ತರ R1 ಎಲ್ಲೋಗಿದೆ ನೋಡಿ, ಪಾಯಿಂಟ್ ಸಿ ಹೋಗಿದೆ. ಸೊ ದೇರ್ ಫೋರ್ ಈ ಪಾಯಿಂಟ್ ಅನ್ನ ಪಾಯಿಂಟ್ ಸಿ ಅಂತ ಇಟ್ಕೊಳ್ಳಿ. ನೌ ವಾಟ್ ಈಸ್ ಹ್ಯಾಪನಿಂಗ್? R2 ಅನ್ನ ಅಬ್ಸರ್ವ್ ಮಾಡಿ. R2 ಡಿ ಮತ್ತೆ ಸಿ ಮಧ್ಯೆ ಇದೆ. ಸೊ ಇದು ಡಿ, ಇದು ಸಿ ಆದ್ರೆ ಯು ಕ್ಯಾನ್ ರೈಟ್ ದಿಸ್ ಈಸ್, ಇಲ್ಲಿ ಬರುವಂತ ಈ ರೆಸಿಸ್ಟರ್ ಅನ್ನ R2 ಅಂತ ಇಮ್ಯಾಜಿನ್ ಮಾಡ್ಕೋಬಹುದು. ಸೊ ನಾವು ಲುಕ್ ಅಟ್ ದಿಸ್, ಐ ವಿಲ್ ಸ್ಟಾರ್ಟ್ ಫ್ರಮ್ ಪಾಯಿಂಟ್ ಬಿ. ನೋಡಿ, ಪಾಯಿಂಟ್ ಬಿ ಇಂದ ಶುರು ಮಾಡಿದ್ರೆ ಇದನ್ನ ನೀವು ಪಾಯಿಂಟ್ ಬಿ ಅಂತ ಇಟ್ಕೊಳ್ಳಿ. ಪಾಯಿಂಟ್ ಬಿ ಇಂದ R5 ಅನ್ನೋ ರೆಸಿಸ್ಟರ್ ನ ಕನೆಕ್ಟ್ ಮಾಡಿದರೆ ಅದು ಸಿ ಹೋಗಿದೆ. ಸೊ ದೇರ್ ಫೋರ್ ಸಿ ಪಾಯಿಂಟ್ ಇಲ್ಲಿದೆ. ನಾನು ಇಲ್ಲೊಂದು ಬ್ರಾಂಚ್ ಅಥವಾ ಇಲ್ಲೊಂದು ಒಂದು ಕಂಡಕ್ಟರ್ ನ ಇಮ್ಯಾಜಿನ್ ಮಾಡಿಕೊಂಡು ಇಲ್ಲಿರೋ ರೆಸಿಸ್ಟರ್ ನ ಯು ಕ್ಯಾನ್ ರೈಟ್ ಇಟ್ ಆಸ್ R5 ಇಫ್ ದಿಸ್ ಇಸ್ ಬಿ. ನೋಡಿ, ಪಾಯಿಂಟ್ ಬಿ. ಅದೇ ತರ R3 ಕೂಡ ಪಾಯಿಂಟ್ ಬಿ ಇಂದಾನೆ ಹೋಗಿದೆ, ಬಟ್ ಇಟ್ ಗೋಸ್ ಟು ಪಾಯಿಂಟ್ ಡಿ. ಸೊ ದೇರ್ ಫೋರ್ ಇಲ್ಲಿ ಒಂದು ರೆಸಿಸ್ಟರ್ ಸಿಗ್ತಾ ಇದೆ. ಸೊ ನಾವು ಇದನ್ನ ಯು ಕ್ಯಾನ್ ಕಾಲ್ ಇಟ್ ಆಸ್ R3. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ವೀಟ್ ಸ್ಟೋನ್ ಬ್ರಿಡ್ಜ್. ಇದನ್ನ ಎ, ಇದನ್ನ ಬಿ ಅಂತ ಇಟ್ಕೊಂಡ್ರೆ ಅಕ್ರಾಸ್ ಎ ಬಿ ಇದೊಂದು ವೀಟ್ ಸ್ಟೋನ್ ನೆಟ್ವರ್ಕ್ ನಾಗೆ ಸಿಗ್ತಾ ಇದೆ. ವೀಟ್ ಸ್ಟೋನ್ ನೆಟ್ವರ್ಕ್ ಅಲ್ಲಿ ಹೇಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಕ್ರಾಸ್ ದೀಸ್ ಪಾಯಿಂಟ್ಸ್? ದಟ್ ಈಸ್ ವೆರಿ ಈಸಿ, ರೈಟ್? ನೋಡಿ, ಈಗ ಸುಮ್ಮನೆ ಅಸ್ಯೂಮ್ ಮಾಡ್ಕೊಳ್ಳಿ, ಇಫ್ R4 divided by R1 is equal to R3 divided by R5. This is nothing but balance condition for Wheatstone bridge. ಅಂದ್ರೆ P by Q is equal to R by S ಅಂತ ಇವು ಜನರಲ್ ಆಗಿ ನೋಡಿರ್ತಾರಲ್ಲ, ಅದೇ ತರ ಈ ರೆಸಿಸ್ಟರ್ ನ ರೇಷಿಯೋ ಈ ರೇಷಿಯೋಗೆ ಈಕ್ವಲ್ ಆಗಿದ್ರೆ Wheatstone bridge is said to be balanced. ಅಂತ ಟೈಮಲ್ಲಿ ಅಕ್ರಾಸ್ ಡಿ ಅಂಡ್ ಸಿ ಪೊಟೆನ್ಶಿಯಲ್ ಡಿಫರೆನ್ಸ್ ಇರೋದಿಲ್ಲ, ಝೀರೋ ಪೊಟೆನ್ಶಿಯಲ್ ಡಿಫರೆನ್ಸ್ ಇರುತ್ತೆ. ಹಾಗಾಗಿ ಈ ರೆಸಿಸ್ಟರ್ ನ ನಾನು ಕನ್ಸಿಡರ್ ಮಾಡೋ ಅವಶ್ಯಕತೆನೇ ಇಲ್ಲ. ಇದನ್ನ ಬಿಟ್ಟು ಸರ್ಕ್ಯೂಟ್ ಅನ್ನ ಬರೀಬೇಕಾಗತ್ತೆ. ಸೊ ಯು ಕ್ಯಾನ್ ರೈಟ್ ದ ಸೇಮ್ ರೆಸಿಸ್ಟರ್ ಆಸ್ ಲೈಕ್ ದಿಸ್. ನೋಡಿ, ಇಲ್ಲಿ ರೆಸಿಸ್ಟರ್ ಇದೆ, 4 ರೆಸಿಸ್ಟರ್ಸ್ ಇದೆ ಅಕ್ರಾಸ್ ದೀಸ್ 2 ಪಾಯಿಂಟ್ಸ್ ಎ ಅಂಡ್ ಬಿ. ಇದನ್ನ ನೀವು R4, R3, R1 ಅಂಡ್ ದಿಸ್ ಇಸ್ R5, R2 ಎಲಿಮಿನೇಟ್ ಮಾಡಿದೀವಿ. ಸೊ ಈಗ ದಿಸ್ ಇಸ್ ನಥಿಂಗ್ ಬಟ್ ವೀಟ್ಸ್ಟೋನ್ ನೆಟ್ವರ್ಕ್. ನೋಡಿ, R4 ಮತ್ತೆ R3 ಸೀರೀಸ್ ಅಲ್ಲಿ ಇದೆ ಎ ಇಂದ ಬಿ ಗೆ. ಅದೇ ತರ R1, R5 ಕೂಡ ಅಕ್ರಾಸ್ ಎ ಬಿ ಸೀರೀಸ್ ಅಲ್ಲಿ ಇದೆ. ಬಟ್ ಈ ಸೀರೀಸ್ ಕಾಂಬಿನೇಷನ್ ಇದಕ್ಕೆ ಪ್ಯಾರಲಲ್ ಆಗಿದೆ. ನಾವು ಎಫೆಕ್ಟಿವ್ ರೆಸಿಸ್ಟೆನ್ಸ್ ನ ಈಗ ಸುಲಭವಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಇದರಲ್ಲಿ ಒಂದು ಸ್ಪೆಷಲ್ ಕೇಸ್ ಅಂತ ನೀವು ತಗೊಳ್ಳೋದಾದ್ರೆ, ಸಪೋಸ್ ಈ R1, R2, ಓಕೆ, R3, R4, R5 ಎಲ್ಲವೂ ಈಕ್ವಲ್ ಆಗಿದೆ. ಸಿಂಪ್ಲಿ ಯು ಕ್ಯಾನ್ ಕಾಲ್ ದಟ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನ R ಅಂತ ನೀವು ಇಮ್ಯಾಜಿನ್ ಮಾಡ್ಕೊಂಡ್ರೆ, ನೋಡಿ, ಎ ಇಂದ ಬಿ ಮೂವ್ ಆಗುವಾಗ ಇವೆರಡು ಸೀರೀಸ್ ಅಲ್ಲಿ ಇರೋದ್ರಿಂದ ಇಲ್ಲಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ 2R ಆಗುತ್ತೆ, ಬಿಕಾಸ್ R ಪ್ಲಸ್ R. ಅದೇ ತರ ಇದಕ್ಕೆ ಪ್ಯಾರಲಲ್ ಆಗಿ ಇಲ್ಲೊಂದು 2R ರೆಸಿಸ್ಟೆನ್ಸ್ ಸಿಗುತ್ತೆ ನಿಮಗೆ. ಸೊ 2R ಈಸ್ ಇನ್ ಪ್ಯಾರಲಲ್ ವಿತ್ 2R ಆಗುತ್ತೆ. ನೀವೇನಾದ್ರೂ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಒನ್ಸ್ ಅಗೈನ್ ಅಕ್ರಾಸ್ ಎ ಬಿ ಟೋಟಲ್ ರೆಸಿಸ್ಟೆನ್ಸ್ ಬಂದ್ಬಿಟ್ಟು RS ಸಿಗುತ್ತೆ ನಿಮಗೆ. ಓಕೆ, ದಿಸ್ ಇಸ್ ಒನ್ ಆಫ್ ದ ಸ್ಪೆಷಲ್ ಕೇಸ್. ನೀವು ಈ ಲಾಜಿಕ್ ಅನ್ನ, ವೀಟ್ಸ್ಟೋನ್ ಬ್ರಿಡ್ಜ್ ಲಾಜಿಕ್ ಅನ್ನ ಯು ಕ್ಯಾನ್ ಆಲ್ಸೋ ಅಪ್ಲೈ ಟು ಕೆಪಾಸಿಟರ್ ಸರ್ಕ್ಯೂಟ್ಸ್. ಅಂದ್ರೆ ಇಲ್ಲಿ ಏನೇನ್ ರೆಸಿಸ್ಟರ್ಸ್ ಗಳನ್ನ ಹಾಕಿದೀನಿ ಇದ್ರ ಬದಲು ಕೆಪಾಸಿಟರ್ ನ ಹಾಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಂದ್ರೆ ಇಲ್ಲಿ ನಾವು R ಬದಲು C4 by C1 is equal to C3 by C5 ಅಂತ ಇಮ್ಯಾಜಿನ್ ಮಾಡ್ಕೊಂಡ್ರೆ ಆ ಕೆಪಾಸಿಟರ್ ಯೂಸ್ ಮಾಡ್ಕೊಂಡು ಕನ್ಸ್ಟ್ರಕ್ಟ್ ಮಾಡಿದಂತ ವೀಟ್ಸ್ಟೋನ್ ಬ್ರಿಡ್ಜ್ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಓಕೆ, ಸೊ ಇಲ್ಲೊಂದು ಸರ್ಕ್ಯೂಟ್ ಇದೆ. ಈ ಸರ್ಕ್ಯೂಟ್ ಪಿರಮಿಡ್ ಶೇಪ್ ಅಲ್ಲಿ ಇದೆ. ಅಕ್ರಾಸ್ ಎ ಬಿ ನಾನು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಎಷ್ಟು ನಂಬರ್ ಆಫ್ ರೆಸಿಸ್ಟರ್ಸ್ ಇದೆ? 5 ರೆಸಿಸ್ಟರ್ಸ್ ಇದೆ. ದೇರ್ಫೋರ್ ಇದನ್ನು ನಾವು ಹೆಚ್ಚು ಕಡಿಮೆ ನೀವು
ವೀಟ್ ಸ್ಟೋನ್ ಬ್ರಿಡ್ಜ್ ಹೇಗ್ ಬರೀತಿರೋ ಅದೇ ತರ ರೀಡ್ರಾ ಮಾಡಬಹುದು. ಸೊ ಈಗ ಪಾಯಿಂಟ್ಸ್ ಗಳನ್ನ ಬರ್ಕೊಳ್ಳುವ. ಈ ಪಾಯಿಂಟ್ ಎ ಆದ್ರೆ ಈ ಪಾಯಿಂಟ್ ಕೂಡ ಎ ಅಷ್ಟೇ ಆಗಿರುತ್ತೆ. ಇವೆರಡು ಬೇರೆ ಬೇರೆ ನೇಮ್ ಮಾಡ್ತೀನಿ, ಸಿ ಅಂಡ್ ಡಿ ಅಂತ ಮಾಡ್ಕೋತೀನಿ. ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ಪೇಪರ್ ಅಲ್ಲಿ ಒಂದು ಚಿಕ್ಕ ಡೆಮಾನ್ಸ್ಟ್ರೇಷನ್ ಮಾಡಿದ್ರೆ ನಮ್ಗೆ ಅರ್ಥ ಆಗ್ಬಿಡುತ್ತೆ. ನೋಡಿ, ಇಲ್ಲೊಂದು ಟ್ರಯಾಂಗಲ್ ನಿಮ್ಗೆ ಕಾಣಿಸ್ತಾ ಇದೆ. ಯಾವ ಟ್ರಯಾಂಗಲ್ ಅದು? ಎ ಡಿ ಅಂಡ್ ಸಿ ಟ್ರಯಾಂಗಲ್. ಆ ಟ್ರಯಾಂಗಲ್ ಅನ್ನ ಇಲ್ಲಿ ಈ ಪೇಪರ್ ಇದೆ ಅಂತ ನಾನು ಇಮ್ಯಾಜಿನ್ ಮಾಡ್ಕೋತಾ ಇದ್ದೀನಿ. ಸೊ ದಟ್ ಪೇಪರ್ ಫೋಲ್ಡ್ ಮಾಡಿದೀವಿ ನಾವು. ಓಕೆ, ಈ ತರ ಫೋಲ್ಡ್ ಮಾಡಿದೀನಿ. ಸೊ ಇದನ್ನ ನಾವೇನಾದ್ರೂ ಈ ಟ್ರಯಾಂಗಲ್ ನಲ್ಲಿ ಹೀಗೆ ಇಟ್ಕೊಂಡ್ರೆ, ಈ ಫೋಲ್ಡ್ ಮಾಡಿರೋ ಪೇಪರ್ ನ ಕರೆಕ್ಟ್ ಆಗಿ ನೋಡಿ, ಈ ಪಾಯಿಂಟ್ ಸಿ ಇದೆ, ದಿಸ್ ಇಸ್ ನಥಿಂಗ್ ಬಟ್ ಡಿ, ಅಂಡ್ ಈ ಪಾಯಿಂಟ್ ಎ ನಲ್ಲಿ ಕಾಣಿಸ್ತಾ ಇದೆ. ಸೊ ಈ ಸೈಡ್ ಬರ್ತಾ ಇದೆಯಲ್ಲ, ದಟ್ ಇಸ್ ನಥಿಂಗ್ ಬಟ್ R5. ಈ ಸೈಡ್ ಬರ್ತಾ ಇದೆಯಲ್ಲ, ಇದನ್ನ R4 ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದು ದಿಸ್ ಇಸ್ ನಥಿಂಗ್ ಬಟ್ ದಿಸ್ R1 ಈ ಸೈಡ್. ನಾನೇನಾದ್ರೂ ಈ R1 ಅನ್ನ ಅಲ್ಲೇ ಇಟ್ಕೊಂಡು, R1 ಪೊಸಿಷನ್ ಚೇಂಜ್ ಆಗೋದು ಬೇಡ, ಈ ಟ್ರಯಾಂಗಲ್ ರೊಟೇಟ್ ಮಾಡಿದ್ರೆ, ಈ ಕಡೆ ರೊಟೇಟ್ ಮಾಡಿದ್ರೆ, ಅಥವಾ ಇಲ್ಲಿರೋ ಪೇಪರ್ ನ ಜಸ್ಟ್ ಹಿಂಗೆ ಅನ್ಫೋಲ್ಡ್ ಮಾಡಿದ್ರೆ ಏನಾಗುತ್ತೆ? R5 ಇಲ್ಲಿಗೆ ಬರ್ತಾ ಇದೆ, ಈ R4 ಇದ್ದದ್ದು ಇಲ್ಲಿಗೆ ಬರ್ತಾ ಇದೆ. ಸೊ ಅದನ್ನ ನಾನು ರೀಡ್ರಾ ಮಾಡ್ತೀನಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಫಸ್ಟ್ ಈ R1, R3 ಮತ್ತೆ R2 ಟ್ರಯಾಂಗಲ್ ನ ಬರ್ಕೊಬಿಡ್ತೀನಿ ನಾನು. ಸಿ, ದಿಸ್ ಇಸ್ ವಾಟ್ R1, ಸಾರಿ, ದಿಸ್ ಇಸ್ R1. ಓಕೆ, ಇದನ್ನ R1 ಅಂತ ಇಟ್ಕೊಳ್ವಾ. ಈ ಪಾಯಿಂಟ್ ಸಿ ಇದೆ, ಈ ಪಾಯಿಂಟ್ ಆಸ್ ಯೂಶುವಲಿ ಡಿ ಇದೆ. ಡಿ ಇಂದ ಈ ಪಾಯಿಂಟ್ ದಿಸ್ ಇಸ್ ಆಲ್ಸೋ ಬಿ. ಸೊ ಬಿ ಮುಗೋದ್ರೆ R3 ಮುಖಾಂತರನೇ ಹೋಗಬೇಕು. ಸೊ ದೇರ್ ಫೋರ್ ಯು ಕ್ಯಾನ್ ಕಾಲ್ಡ್ ದಿಸ್ ಇಸ್ R3. ಸಿ ಇಂದ ಬಿ ಗೆ ಬರ್ತಾ ಇದೆ, ಅಂದ್ರೆ ಇಲ್ಲಿಂದ ಇಲ್ಲಿಗೆ ಬರ್ತಾ ಇದೆ. ದಿಸ್ ಇಸ್ ನಥಿಂಗ್ ಬಟ್ ಒನ್ ಮೋರ್ ರೆಜಿಸ್ಟರ್, ಅದನ್ನ R2 ಅಂತ ಇಮ್ಯಾಜಿನ್ ಮಾಡ್ಕೊಡುವ. ಈ ಫೋಲ್ಡ್ ಆಗಿದ್ದಂತ ಪೇಪರ್ ನ ಹಿಂಗೆ ಜಸ್ಟ್ ಅನ್ಫೋಲ್ಡ್ ಮಾಡಿದ್ರೆ R5 ಪೊಸಿಷನ್ ನ ಇಲ್ಲಿ ಬರೀಬಹುದು, R4 ಪೊಸಿಷನ್ ನ ಇಲ್ಲಿ ಬರೀಬಹುದು. ಅದನ್ನ ಬರ್ಕೋತಾ ಇದ್ದೀನಿ ನಾನೀಗ. ಸೊ ಇಟ್ ಇಸ್ ನಥಿಂಗ್ ಬಟ್, ಇಲ್ಲಿ ಹೇಗ್ ಬರುತ್ತೆ ಅಂದ್ರೆ ನೋಡಿ, R5 ಇಲ್ಲಿಗೆ ಹೋಗುತ್ತೆ. ಸೊ ಇಲ್ಲೊಂದು ರೆಸಿಸ್ಟರ್ ನಿಮ್ಗೆ ಸಿಗ್ತಾ ಇದೆ. ದಿಸ್ ಇಸ್ ನಥಿಂಗ್ ಬಟ್ R5. R4 ಈ ಕಡೆಗೆ ಬರ್ತಾ ಇದೆ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ R4 ನನಗೆ ಸಿಗ್ತಾ ಇದೆ. ಸೊ ಈ ಪಾಯಿಂಟ್ ಹಾಗೆ ಉಳ್ಕೊಳ್ಳುತ್ತೆ. ಈ R5 ಮತ್ತೆ R4 ಮೀಟ್ ಆಗೋ ಜಾಗ ದಟ್ ಇಸ್ ನಥಿಂಗ್ ಬಟ್ A. ಈ ಪಾಯಿಂಟ್ ನ A ಅಂತ ಇಟ್ಕೊಳ್ಳುವ. ಅದೇ ತರ ಈ ಬಿ ಲೈನ್ ಅನ್ನು ನಾನು ಹೊರಗಡೆ ಹಾಕಿದ್ರೆ ದಿಸ್ ಪಾಯಿಂಟ್ ಇಸ್ ನಥಿಂಗ್ ಬಟ್ ಬಿ, ಆಸ್ ಐ ಟೋಲ್ಡ್ ಯು ಆಲ್ರೆಡಿ, ದಿಸ್ ಇಸ್ ಬಿ. ಸೊ ಲುಕ್ ಅಟ್ ದಿಸ್, ಇದು ಕೂಡ ಒಂದು ವೀಟ್ ಸ್ಟೋನ್ ನೆಟ್ವರ್ಕ್ ಆಗಿದೆ, ಬೇರೆ ಏನೂ ಅಲ್ಲ. ದೇರ್ಫೋರ್ ಪಿರಾಮಿಡ್ ಶೇಪ್ ಅಲ್ಲಿ ಕೊಟ್ರೆ ಇದನ್ನ ವೀಟ್ ಸ್ಟೋನ್ ನೆಟ್ವರ್ಕ್ ಅಂತ ಸುಲಭವಾಗಿ ಬರ್ಕೋಬಹುದು. ಬಟ್ ಇಲ್ಲಿ ನೆನ್ಪಿಟ್ಕೋಬೇಕು, ಈ R1 ಇದೆಯಲ್ಲ, ಇದು ಮಧ್ಯದಲ್ಲಿ ಬರೋ ರೆಸಿಸ್ಟರ್ ಆಗುತ್ತೆ, ಬ್ರಿಡ್ಜಿಂಗ್ ರೆಸಿಸ್ಟರ್ ಆಗುತ್ತೆ. ಇನ್ನು ಮಿಕ್ಕಿದ್ದನ್ನ ನಾವು ರಿಅರೇಂಜ್ಮೆಂಟ್ ಮಾಡಿಕೊಂಡು ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಬೇಕು. ನೋಡಿ, ಇಲ್ಲಿ ಕೊಟ್ಟಿರುವಂತಹ ಒಂದು ಸರ್ಕ್ಯೂಟ್ ಅಲ್ಲಿ R ಮತ್ತೆ R ನೋಡಿ ಹೀಗೆ ಬಂದಿದೆ, ಅಕ್ರಾಸ್ AB ಕನೆಕ್ಟ್ ಆಗಿದೆ. ಇದೇ ತರ ಕಾಂಬಿನೇಷನ್ಸ್ ಇನ್ಫಿನೈಟ್ ಸೀರೀಸ್ ವರೆಗೂ ಹೋಗಿದೆ. ಹಾಗಾದ್ರೆ ಇನ್ಫಿನೈಟ್ ಸಚ್ ಸೀರೀಸ್ ಇದ್ರೆ ಅಕ್ರಾಸ್ AB ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು, ಇದನ್ನ ಇವಾಗ ಹೇಳ್ಕೊಡ್ತೀನಿ. ಇದು ಆಕ್ಚುಲಿ ಬಹಳ ಸುಲಭ. ಈಗ ನೋಡಿ, ಇದು ಇನ್ಫಿನೈಟ್ ಸೀರೀಸ್ ಇರೋದ್ರಿಂದ, ಈ ಕಾಂಬಿನೇಷನ್ಸ್ ರಿಪೀಟೆಡ್ ಆಗಿ ಹೋಗಿರೋದ್ರಿಂದ, ನಾನು ಈ ಮೊದಲನೇ ಟರ್ಮ್ ಅನ್ನ ಏನಾದ್ರೂ ಕನ್ಸಿಡರ್ ಮಾಡಿಲ್ಲ ಅಂತ ಇಟ್ಕೊಳ್ಳಿ. ಅವಾಗ ಅಕ್ರಾಸ್ ದಿಸ್ ಎಷ್ಟು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇರುತ್ತೆ? ಸೇಮ್ ಆಸ್ ದಿಸ್. ಯಾಕೆಂದ್ರೆ ಇನ್ಫಿನೈಟ್ ಟರ್ಮ್ಸ್ ಅಲ್ಲಿ ಯಾವುದೋ ಒಂದು ಟರ್ಮ್ ಅನ್ನ ನಾನು ನೆಗ್ಲೆಕ್ಟ್ ಮಾಡ್ತಿದ್ದೀನಿ ಅಂದ್ರೆ ಅದು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅನ್ನ ಚೇಂಜ್ ಮಾಡಲ್ಲ. ದೇರ್ಫೋರ್ ಇದನ್ನ ಬಿಟ್ಬಿಟ್ರು ಕೂಡ ಅಕ್ರಾಸ್ ದೀಸ್ 2 ಪಾಯಿಂಟ್ಸ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಷ್ಟೇ ಇರುತ್ತೆ. ಬರೀ ಇದು ಒಂದೇ ಅಲ್ಲ, ಎರಡು ಈ ಟರ್ಮ್ಸ್ ಗಳನ್ನ ಬಿಟ್ಬಿಡಿ, ಮತ್ತೆ ಇನ್ಫಿನೈಟ್ ನಂಬರ್ ಆಫ್ ಟರ್ಮ್ಸ್ ಇರುತ್ತೆ. ಅಲ್ಲಿ ನಂಬರ್ ಆಫ್ ಟರ್ಮ್ಸ್ ಏನು ಚೇಂಜ್ ಆಗೋದಿಲ್ಲ, ರಿಪೀಟೆಡ್ ಕಾಂಬಿನೇಷನ್ಸ್. ಹಾಗಾಗಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಚೇಂಜ್ ಆಗೋದಿಲ್ಲ. ಇದು ಒಂದು ಪಾಯಿಂಟ್ ಸಾಕು ಇದನ್ನ ಸಾಲ್ವ್ ಮಾಡ್ಲಿಕ್ಕೆ. ಹಾಗಾದ್ರೆ ಇದನ್ನ ಹೇಗೆ ಸಾಲ್ವ್ ಮಾಡಬೇಕು ನೋಡ್ಕೊಳ್ಳಿ. ಅಕ್ರಾಸ್ ದೀಸ್ 2 ಪಾಯಿಂಟ್ಸ್, ಈ ಇನ್ಫಿನೈಟ್ ಟರ್ಮ್ಸ್ ಇಂದ ಬರುವಂತದ್ದನ್ನ ಮತ್ತೆ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇದೆ ಅಂತ ಬರ್ಕೋತೀನಿ. ಇಲ್ಲಿ ಎಷ್ಟಿದೆಯೋ ಅಷ್ಟೇ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇಲ್ಲೂ ಇದೆ ಅಂತ ಬರ್ಕೋತೀನಿ. ಸೊ ಸರ್ಕ್ಯೂಟ್ ನ ರೀಡ್ರಾ ಮಾಡಿದ್ರೆ ಹೇಗೆ ಬರೀಬಹುದು? ಸೊ ದಿಸ್ ಆರ್ ಅದನ್ನ ಹಾಗೆ ಬರ್ಕೊಂಡೆ, ಇದನ್ನು ಹಾಗೆ ಬರ್ಕೋತೀನಿ. ಆರ್ ಇದೆ. ಸೊ ನೋಡಿ, ದಿಸ್ ಪಾಯಿಂಟ್ ಇಸ್ ಎ ಅಂಡ್ ದಿಸ್ ಪಾಯಿಂಟ್ ಇಸ್ ಬಿ.
ಇವೆರಡು ಆರ್ ಅನ್ನ ಹಾಕಿ ಬರ್ಕೊಂಡೆ. ಈ ಆರ್ ಏನ್ ಮಾಡಿದೆ, ಅಕ್ರಾಸ್ ದೀಸ್ 2 ಪಾಯಿಂಟ್ಸ್ ಪ್ಯಾರಲಲ್ ಆಗಿದೆ. ಸೊ ಇಲ್ಲಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇದೆ ಅಥವಾ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇದೆ. ಈ ಇನ್ಫಿನೈಟ್ ಟರ್ಮ್ಸ್ ತಗೊಂಡು ಬರ್ಕೋತೀನಿ. ಇಲ್ಲಿ ಎಷ್ಟಿದೆಯೋ ಇಲ್ಲೂ ಕೂಡ ಅಷ್ಟೇ ಇರಬೇಕು, ನಾನು ಮೊದಲೇ ಎಕ್ಸ್ಪ್ಲೈನ್ ಮಾಡಿದ ಹಾಗೆ. ಈಗ ನೋಡಿ, ಈಕ್ವಲೆಂಟ್ ರೆಸಿಸ್ಟೆನ್ಸ್ ಅನ್ನ ನಾವು ಸಾಲ್ವ್ ಮಾಡೋದಕ್ಕೆ ಇಟ್ ಈಸ್ ಈಕ್ವಲ್ ಟು ಎಕ್ಸ್ ಅಂತ ಇಟ್ಕೊಳ್ಳೋಣ. ಸೊ ಇದು ಎಕ್ಸ್ ಅನ್ನೋದಾದ್ರೆ ಈಗ ನೋಡ್ಕೊಳ್ಳಿ, ಇದನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಈ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಕ್ಸ್ ಮತ್ತೆ ಈ ಒಂದು ಆರು ಪ್ಯಾರಲಲ್ ಆಗಿದೆ. ಸೊ ಪ್ಯಾರಲಲ್ ಆಗಿದ್ರೆ ಹೇಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು? ಇಲ್ಲಿ ಮಾತ್ರ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟಿರುತ್ತೆ ಅದನ್ನ ನಾನು ಬರೀತೀನಿ, ಆರ್ ಪಿ ಅಂತ ಇಟ್ಕೋತೀನಿ. ಈಗ ಯಾವ್ದಾದ್ರು ಎರಡು ರೆಸಿಸ್ಟರ್ಸ್ ಪ್ಯಾರಲಲ್ ಆಗಿದ್ರೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಆರ್ ಪಿ ಇಸ್ ಈಕ್ವಲ್ ಟು R1 R2 ಡಿವೈಡೆಡ್ ಬೈ R1 ಪ್ಲಸ್ R2. ಇಲ್ಲಿ R1 R2 ಅಂತಂದ್ರೆ R ಇಂಟು ಆರ್ ಈಕ್ವಲೆಂಟ್. ಆರ್ ಈಕ್ವಲೆಂಟ್ ನ ಎಕ್ಸ್ ಅಂತ ನಾವು ತಗೊಂಡಿದೀವಿ. ಸೊ ದಟ್ ಡಿವೈಡೆಡ್ ಬೈ ಆರ್ ಪ್ಲಸ್ ಎಕ್ಸ್ ಅಂತ ಆಗುತ್ತೆ. ಈಗ ಈ ಪ್ರಾಬ್ಲಮ್ ನ ಸಿಂಪ್ಲಿಫೈ ಮಾಡ್ಲಿಕ್ಕೋಸ್ಕರ ಇಲ್ಲಿ ನಾನು ಬರ್ಕೊಂಡಿದ್ದೀನಲ್ಲ, ಎಲ್ಲಾ ರೆಸಿಸ್ಟರ್ಸ್ ಗಳನ್ನು ಆರ್ 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 ಅಂತ ಬರ್ಕೊಂಡಿದ್ದೀನಿ. ಈಗ ದಿಸ್ ಆರ್ ಇಸ್ ಈಕ್ವಲ್ ಟು 1 ಓಮ್ ಅಂತ ಇಟ್ಕೊಳ್ಳೋಣ. ಅವಾಗ ಈ ಆರ್ ಪಿ ಎಷ್ಟಾಗತ್ತೆ ಅಂದ್ರೆ ಇಲ್ಲಿ ಬರುವಂತಹ ರೆಸಿಸ್ಟೆನ್ಸ್ ಎಷ್ಟಾಗತ್ತೆ? ಯು ಕ್ಯಾನ್ ರೈಟ್, ಇಫ್ ಯು ಪುಟ್ ದಿಸ್ ಆರ್ ಇಸ್ ಈಕ್ವಲ್ ಟು 1 ಓಮ್, ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಆಗತ್ತೆ. ಇದನ್ನ ಈಕ್ವೇಶನ್ ನಂಬರ್ 1 ಅಂತ ಇಟ್ಕೊಳ್ಳಿ. ಈಗ ಈ ಸರ್ಕ್ಯೂಟ್ ಅನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇದನ್ನ ನಾನು ಮತ್ತೆ ರೀಡ್ರಾ ಮಾಡೋದಾದ್ರೆ ಯು ಕ್ಯಾನ್ ರೈಟ್ ದಿಸ್ ಪಾಯಿಂಟ್ ಇಸ್ ಎ. ಈ ರೆಸಿಸ್ಟರ್ ಅನ್ನ ಹಾಗೆ ಬರ್ಕೋತೀನಿ, ದಟ್ ಇಸ್ ನಥಿಂಗ್ ಬಟ್ ದಿಸ್ ಆರ್. ಇಲ್ಲಿ ಒಂದು ಪ್ಯಾರಲಲ್ ಕಾಂಬಿನೇಷನ್ ಇದೆ, ದಟ್ ಇಸ್ ನಥಿಂಗ್ ಬಟ್ ದಿಸ್ ಆರ್ ಪಿ. ಸೊ ಇಲ್ಲಿ ಆರ್ ಪಿ ಬರ್ಕೋತೀನಿ. ಆಸ್ ಯೂಶುವಲಿ ಈ ಪಾಯಿಂಟ್ ಬಿ ಗೆ ಹೋಗ್ತಾ ಇದೆ. ಇದು ಆರ್ ಪಿ ಇದೆ, ಮರಿಬಾರ್ದು. ಆರ್ ಪಿ ನಮ್ಗೆ ಆಲ್ರೆಡಿ ಗೊತ್ತಿದೆ. ನೋಡಿ, ಅಕ್ರಾಸ್ ದಿಸ್ ಎ ಬಿ ಇಲ್ಲೂ ಕೂಡ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಇದೆ, ಅದನ್ನೇ ನಾವು ಕ್ಯಾಲ್ಕುಲೇಟ್ ಮಾಡ್ತಿರುವಂತದ್ದು. ಅಕ್ರಾಸ್ ದಿಸ್ ಎ ಬಿ ಈ ಆರ್ ಮತ್ತೆ ಆರ್ ಪಿ ನೋಡಿ ಸೀರೀಸ್ ಅಲ್ಲಿ ಇದೆ. ಸೀರೀಸ್ ಅಲ್ಲಿ ಇದ್ರೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನ ನಾನು ಬರೀತೀನಿ. ಸೊ ಫ್ರಮ್ ದಿಸ್ ಡಯಾಗ್ರಾಮ್ ನಾನು ಏನಂತ ಬರೀಬಹುದು ಅಂತಂದ್ರೆ, ಯು ಕ್ಯಾನ್ ರೈಟ್ ಟೋಟಲ್ ರೆಸಿಸ್ಟೆನ್ಸ್ ಆರ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ವಿಚ್ ಇಸ್ ಟೇಕನ್ ಆಸ್ ಎಕ್ಸ್, ದಟ್ ಈಸ್ ಈಕ್ವಲ್ ಟು ದಿಸ್ ಆರ್ ಪ್ಲಸ್ ಆರ್ ಪಿ. ಆರ್ ಪಿ ಅಂತಂದ್ರೆ ಸಿ, ಅದ್ರ ಜೊತೆ ಸೀರೀಸ್ ಅಲ್ಲಿ ಇರುವಂತದ್ದು. ಸೊ ಈಗ ಎಕ್ಸ್ ಇಸ್ ಈಕ್ವಲ್ ಟು ಏನಾಯ್ತು, ಆರ್ ಪ್ಲಸ್ ಆರ್ ಪಿ ಅನ್ನ ಈಕ್ವೇಶನ್ ನಂಬರ್ 1 ಹಾಕೋತೀನಿ. ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಆಯ್ತು. ಬಟ್ ಆಲ್ರೆಡಿ ಕನ್ಸಿಡರ್ ಮಾಡಿದ್ವಿ ಆರ್ ಇಸ್ ಈಕ್ವಲ್ ಟು ಎಷ್ಟು, 1 ಓಮ್. ಈ ಆರ್ ನ 1 ಓಮ್ ಹಾಕ್ಬಿಟ್ರೆ ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಆಗತ್ತೆ. ಸೊ ಇದು ಈ ಕಾಂಬಿನೇಷನ್ ಅಲ್ಲಿ, ಈ ಇನ್ಫಿನೈಟ್ ಸೀರೀಸ್ ಇರುವಂತಹ ಈ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ ಅಲ್ಲಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇಲ್ಲೊಂದು ಈಕ್ವೇಶನ್ ಸಿಕ್ಕಿದೆ. ಈಗ ನೋಡಿ, ಎಕ್ಸ್ ವ್ಯಾಲ್ಯೂವೇ ಎಫೆಕ್ಟಿವ್ ರೆಸಿಸ್ಟೆನ್ಸ್ ವ್ಯಾಲ್ಯೂ, ಅದನ್ನ ಫೈಂಡ್ ಔಟ್ ಮಾಡಬೇಕು ಈ ಈಕ್ವೇಶನ್ ನ ಸಾಲ್ವ್ ಮಾಡೋದ್ರ ಮುಖಾಂತರ. ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ. ಸೊ ಯು ಕ್ಯಾನ್ ರೈಟ್ ದಿಸ್ ಆಸ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್, ಓಕೆ, ಇಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಅಂತ ಬರ್ಕೋಬಹುದು. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೋತೀನಿ. ಮತ್ತೆ ಇದು 2x ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್, ಈ 2x ನ ಈ ಕಡೆ ತಗೊಂಡ್ಬಂದ್ರೆ ಎಕ್ಸ್ ಮೈನಸ್ 2x ಆಗುತ್ತೆ, ದಟ್ ಇಸ್ ನಥಿಂಗ್ ಬಟ್ ಎಕ್ಸ್. ಈ 1 ಅನ್ನು ಈ ಕಡೆ ತಗೊಂಡ್ಬರೋಣ, -1 ಆಗುತ್ತೆ, ದಟ್ ಇಸ್ ಈಕ್ವಲ್ ಟು 0. ನೋಡಿ, ಇದೊಂದು ಕ್ವಾಡ್ರಾಟಿಕ್ ಈಕ್ವೇಶನ್ ಆಗಿದೆ. ಈ ಕ್ವಾಡ್ರಾಟಿಕ್ ಈಕ್ವೇಶನ್ ನಲ್ಲಿ ವ್ಯಾಲ್ಯೂ ಆಫ್ ಎಕ್ಸ್ ನ ತಗೊಂಡ್ರೆ ಅದೇ ಈಕ್ವಲೆಂಟ್ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್. ಈಕ್ವೇಶನ್ ಸೊಲ್ಯೂಷನ್ ಫಾರ್ ಕ್ವಾಡ್ರಾಟಿಕ್ ಈಕ್ವೇಶನ್ ಏನು ಅದನ್ನ ಬರೀತೀನಿ. ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a. ಓಕೆ, ಸೊ ಈ ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ ಎ ಮತ್ತೆ ಬಿ ವ್ಯಾಲ್ಯೂ ಎಲ್ಲ ನೋಡ್ಕೊಳ್ಳಿ. ದಿಸ್ ಇಸ್ ನಥಿಂಗ್ ಬಟ್ ಎ ವ್ಯಾಲ್ಯೂ 1 ಇದೆ, ಇಲ್ಲಿ ಬಿ ವ್ಯಾಲ್ಯೂ ಕೂಡ -1 ಇದೆ, ಸಿ ವ್ಯಾಲ್ಯೂ ಇಸ್ ಆಲ್ಸೋ -1. ಸೊ ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ, ಇಲ್ಲಿ ಮೈನಸ್ ಬಿ, ಇಲ್ಲಿ ಮೈನಸ್ ಬಿ ಇಸ್ ಈಕ್ವಲ್ ಟು -1 ಇರೋದ್ರಿಂದ ಇಟ್ ವಿಲ್ ಬಿ ಈಕ್ವಲ್ ಟು +1 plus r minus square root of b square is nothing but 1 minus 4a into c. 4a is also 1, c is -1, therefore ಇಲ್ಲಿ ಬರುವ -1 ಈ ಮೈನಸ್ ಜೊತೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಪ್ಲಸ್ ಆಗುತ್ತೆ, this is equal to 4. okay, so divided by 2a, a is nothing but 1, therefore it is 2. so ಇಲ್ಲಿಂದ ಹಿಂಗ್ ಬರೆಯೋದಾದ್ರೆ x is equal to 1 ಹಾಗೆ ಬರ್ಕೋತೀನಿ, ಪ್ಲಸ್ ಆರ್ ಮೈನಸ್
ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ 4 ಇಸ್ 5 ಡಿವೈಡೆಡ್ ಬೈ 2 ಅಲ್ಲೇ ಇದೆ. ಸೊ ಇದನ್ನ ಹೀಗೂ ಬರ್ಕೋಬಹುದು. ಹೇಗೆ? 1/2 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 5 ಡಿವೈಡೆಡ್ ಬೈ 2 ಅಂತ ಬರೀಬಹುದು. ಬಟ್ ಇಲ್ಲಿ ಪ್ಲಸ್ ಆರ್ ಮೈನಸ್ ಅಂದ್ರೆ ಎರಡು ವ್ಯಾಲ್ಯೂ ಬಂದ್ಬಿಡ್ತಾ ಇದೆ. ಈ ಕ್ವಾಡ್ರಾಟಿಕ್ ಈಕ್ವೇಶನ್ಗೆ ಎರಡು ಸೊಲ್ಯೂಷನ್ ಸಿಗ್ತಾ ಇದೆ. ಆದ್ರೆ ನಿಜವಾಗ್ಲೂ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಯಾವುದು ಅಂತಂದ್ರೆ ಈ ಮೈನಸ್ ಇರೋದನ್ನ ಕನ್ಸಿಡರ್ ಮಾಡಬಹುದು. ಬಿಕಾಸ್ ಸ್ಕ್ವೇರ್ ರೂಟ್ ಆಫ್ 5 ಡಿವೈಡೆಡ್ ಬೈ 2 ಇಸ್ ಮೋರ್ ದನ್ ಹಾಫ್. ನಾನು ಹಾಫ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 5/2 ಮಾಡ್ಕೊಂಡ್ರೆ ನೆಗೆಟಿವ್ ವ್ಯಾಲ್ಯೂ ಬಂದ್ಬಿಡುತ್ತೆ. ಅಂದ್ರೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನೆಗೆಟಿವ್ ಆಗ್ಬಿಡುತ್ತೆ. ಆ ತರ ಆಗ್ಬಾರ್ದು. ಹಾಗಾದ್ರೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ಹಾಫ್ ಪ್ಲಸ್ ದ ಸ್ಕ್ವೇರ್ ರೂಟ್ ಆಫ್ 5 ಡಿವೈಡೆಡ್ ಬೈ 2. ಆರ್ ಇದನ್ನ ನೀವು ಸಿಂಪಲ್ ಆಗಿ ಬರೆದ್ರೆ ಹಾಫ್ ನಾವು ಕಾಮನ್ ತೆಗೆದ್ರೆ 1 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 5. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ ದಿಸ್ ಸರ್ಕ್ಯೂಟ್. ಇದನ್ನ ನಾವು ಹೇಗ್ ತಗೊಂಡ್ವಿ, ಹೇಗ್ ಸಾಲ್ವ್ ಮಾಡಿದ್ವಿ ಅಂತಂದ್ರೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್. ಈ ತರ ಇನ್ಫಿನೈಟ್ ಸೀರೀಸ್ ಕೊಟ್ಟಾಗ ಮೊದಲನೇ ಟರ್ಮ್ ಅನ್ನ ಬಿಟ್ಬಿಟ್ಟು ಅಕ್ರಾಸ್ ದೀಸ್ ಎಂಡ್ಸ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇಲ್ಲೆಷ್ಟು ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇರುತ್ತೋ ಅಷ್ಟೇ ಅಂತ ಕನ್ಸಿಡರ್ ಮಾಡಬೇಕು. ಇದೇ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕೆ ಹಿಂಟು. ಇವಾಗ ನಾನೇನ್ ಮಾಡ್ತೀನಿ ಅಂತಂದ್ರೆ ಇದನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಒಂದು ಸರ್ಕ್ಯೂಟ್ ಅಲ್ಲಿ ಇನ್ನೊಂದು ರೆಸಿಸ್ಟರ್ ನ ಎಕ್ಸ್ಟ್ರಾ ಆಡ್ ಮಾಡ್ತಾ ಇದೀನಿ. ಯಾವ್ದದು ಅಂತಂದ್ರೆ ನೋಡಿ, ಈ ತರ ಇನ್ಫಿನೈಟ್ ಸೀರೀಸ್ ನಲ್ಲಿ ಬರೀ ಇಲ್ಲೆರಡು ಮಾತ್ರ ರೆಸಿಸ್ಟರ್ಸ್ ಇತ್ತು. ನಾನು ಇಲ್ಲೊಂದು ರೆಸಿಸ್ಟರ್ ನ ಕನ್ಸಿಡರ್ ಮಾಡ್ತೀನಿ. ಅಂದ್ರೆ ಇಲ್ಲಿ ಸೊ ಎಲ್ಲಾ ಒಂದು ರಿಪೀಟೆಡ್ ಸ್ಟ್ರಕ್ಚರ್ಸ್ ಅಲ್ಲೂ ಇಲ್ಲಿ ಒಂದು ಆರ್ 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 ಅಂತ ಹಾಕೋತಾ ಇದ್ದೀನಿ. ಒನ್ಸ್ ಅಗೇನ್ ಆಲ್ ದೀಸ್ ಆರ್ ಈಕ್ವಲ್ ಟು 1. ಇವಾಗ ಹಾಗಿದ್ರೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ, ಅದನ್ನ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಈಗ ನೋಡಿ, ಇಲ್ಲಿ ಎಕ್ಸ್ಟ್ರಾ ಆರ್ ಅನ್ನ ಬರ್ಕೊಂಡಿದ್ದೀನಿ. ಈ ಇನ್ಫಿನೈಟ್ ಸೀರೀಸ್ ನಲ್ಲಿ ಇಲ್ಲಿ ಒಂದು ಎಕ್ಸ್ಟ್ರಾ ಆರ್ ಅನ್ನುವಂತ ಕಾಂಪೋನೆಂಟ್ ಬಂದಿದೆ. ಒನ್ಸ್ ಅಗೇನ್ ಆರ್ ಇಸ್ ಈಕ್ವಲ್ ಟು 1. ಸೊ ಒನ್ಸ್ ಅಗೈನ್ ನಾನು ಏನ್ ಮಾಡ್ಬೋದು ಅಂತಂದ್ರೆ ಈ ಫಸ್ಟ್ ಪಾರ್ಟ್ ನ ಸೇಮ್ ಹಳೆ ಓದ್ ಪ್ರಾಬ್ಲಮ್ ಅಲ್ಲಿ ಯಾವ ಲಾಜಿಕ್ ಅನ್ನ ಯೂಸ್ ಮಾಡಿದ್ವೋ ಇಲ್ಲೂ ಅದೇ ಲಾಜಿಕ್ ಅನ್ನ ಯೂಸ್ ಮಾಡ್ತಾ ಇದೀನಿ. ಈ ಫಸ್ಟ್ ಟರ್ಮ್ ಅನ್ನ ಹಾಗೆ ಇಟ್ಕೋತೀನಿ. ನೋಡಿ, ಇಲ್ಲಿ ಬಂದಿದೆ ಅಂದ್ರೆ ಈ ಆರ್ ಇಲ್ಲಿ ಮಿಸ್ ಆಗಿದೆ, ಹೊಸದಾಗಿ ಹಾಕೊಂಡಿರೋದು ಇಲ್ಲಿ ಹಾಕೋಬೇಕು. ದಿಸ್ ಇಸ್ 1 ಆರ್. ಹಾಗಾದ್ರೆ ಅಕ್ರಾಸ್ ದಿಸ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇರಬೇಕು. ಅಕ್ರಾಸ್ ದೀಸ್ 2 ಪಾಯಿಂಟ್ಸ್ ಆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಈಕ್ವಲೆಂಟ್ ರೆಸಿಸ್ಟೆನ್ಸ್ ನ ಇಲ್ಲಿ ಬರ್ಕೊಂಡಿದ್ದೀನಿ. ನಥಿಂಗ್ ಬಟ್ ದ ಸೇಮ್. ಲಾಸ್ಟ್ ಪ್ರಾಬ್ಲಮ್ ಎಲ್ಲಿ ಮಾಡಿದ್ವಿ ಈಗಲೂ ಹಾಗೆ ಮಾಡಿದ್ವಿ. ಹಾಗಾದ್ರೆ ಈ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಮತ್ತೆ ಇಲ್ಲಿರುವಂತ ಈ ಆರ್ ಇದು ಪ್ಯಾರಲಲ್ ಆಗಿದೆ. ಹಾಗಾದ್ರೆ ಆರ್ ಪಿ ಎಷ್ಟು ಬರುತ್ತೆ? ಸೇಮ್ ಈಕ್ವೇಶನ್, ಅದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ನೋಡಿ, ಇಲ್ಲಿ ಆರ್ ಈಕ್ವಲೆಂಟ್ ನ ಎಕ್ಸ್ ಅಂತ ತಗೊಂಡಿದ್ದೀನಿ. ನಥಿಂಗ್ ಬಟ್ ದ ಸೇಮ್. ಮೊದ್ಲೇನಿತ್ತು ಹಾಗೆ ಬರ್ಕೊಂಡೆ. ಈಗ ನೆಕ್ಸ್ಟ್ ಇದನ್ನ ರೀಡ್ರಾ ಮಾಡಿದ್ರೆ ಈ ತರ ಬರೀಬಹುದು. ನೋಡಿ, ಇವೆರಡರ ಪ್ಯಾರಲಲ್ ಕಾಂಬಿನೇಷನ್ ದ ಟೋಟಲ್ ರೆಸಿಸ್ಟೆನ್ಸ್ ಇಲ್ಲಿ ಆರ್ ಪಿ ಅಂತ ಬರ್ಕೊಂಡಿದ್ದೀನಿ. ಈ ಆರ್ ಇಲ್ಲಿ ಮಿಸ್ ಆಗಿದೆ. ಸೊ ಐ ವಿಲ್ ರೈಟ್ ದಿಸ್ ಆರ್ ಒನ್ಸ್ ಅಗೇನ್. ಸೊ ನೌ ಇಟ್ ಇಸ್ ವೆರಿ ಈಸಿ ಟು ಸಾಲ್ವ್ ಫರ್ದರ್. ಹೇಗೆ? ಅಕ್ರಾಸ್ ಎ ಬಿ ಎಫೆಕ್ಟಿವ್ ಎಷ್ಟು ರೆಸಿಸ್ಟೆನ್ಸ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನೋಡಿ, ನಾನು ಇಲ್ಲಿ ಫೈನಲ್ ಬರ್ಕೊಂಡಿರೋ ಸರ್ಕ್ಯೂಟ್ ಅಲ್ಲಿ, ಸಿಂಪ್ಲಿಫೈಡ್ ಸರ್ಕ್ಯೂಟ್ ಅಲ್ಲಿ ಆರ್, ಆರ್ ಪಿ ಮತ್ತೆ ದಿಸ್ ಆರ್, ಈಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರೋ ಆರ್, ಇವು ಮೂರು ಸೀರೀಸ್ ಅಲ್ಲಿ ಇದೆ. ಸೀರೀಸ್ ಅಲ್ಲಿ ಇದ್ರೆ ಟೋಟಲ್ ರೆಸಿಸ್ಟೆನ್ಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು? ಈಕ್ವಲೆಂಟ್ ರೆಸಿಸ್ಟೆನ್ಸ್ ನ ಸಿಂಪಲ್ ಅಡಿಷನ್ ಮಾಡಬೇಕು. ಸೊ ದೇರ್ಫೋರ್ ಟೋಟಲ್ ರೆಸಿಸ್ಟೆನ್ಸ್ ಅಕ್ರಾಸ್ ಎ ಬಿ ಕ್ಯಾನ್ ಬಿ ರಿಟನ್ ಆಸ್ ಆರ್, ದಿಸ್ ಆರ್ ಪ್ಲಸ್ ಆರ್ ಪಿ. ಆರ್ ಪಿ ಇಸ್ ನಥಿಂಗ್ ಬಟ್ ದಿಸ್ ಒನ್. ಇಲ್ಲೊಂದು ಆರ್ ನ ಎಕ್ಸ್ಟ್ರಾ ಆಡ್ ಮಾಡ್ಕೋಬೇಕಷ್ಟೇ. ಸೊ ಈಗ ಮತ್ತೆ ಸೊಲ್ಯೂಷನ್ ಮೊದಲಿನಂತೆ ಬರ್ತಾ ಹೋಗುತ್ತೆ. ಸೊ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಆರ್ ಹಾಗೆ ಬರ್ಕೊಳ್ಳೋಣ, ಅಥವಾ ಆರ್ ವ್ಯಾಲ್ಯೂನ ನಾನು ಎಷ್ಟು ಅಂತ ಕನ್ಸಿಡರ್ ಮಾಡಿದೀನಿ, ಜಸ್ಟ್ 1 ಓಮ್. ನಾವು ಆರ್ ಪಿ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀನಿ ಈಕ್ವೇಶನ್ ನಂಬರ್ 1. ಸೊ ಎಕ್ಸ್ ಡಿವೈಡೆಡ್ ಬೈ ದಿಸ್ 1 ಪ್ಲಸ್ ಎಕ್ಸ್, ಓಕೆ, ಪ್ಲಸ್ ಆರ್ ವ್ಯಾಲ್ಯೂ ಒನ್ಸ್ ಅಗೈನ್ 1 ಆಗುತ್ತೆ. ಈ 1 ಪ್ಲಸ್ 1 ಅನ್ನ ನಾವು ಇಲ್ಲೇ 2 ಅಂತ ಬರ್ಕೊಂಡ್ಬಿಡೋಣ. ಸೊ ಈಗ ಸೊಲ್ಯೂಷನ್ ಮಾಡ್ತಾ ಹೋಗ್ತೀನಿ, ಸಿಂಪ್ಲಿಫೈ ಮಾಡ್ತಾ ಹೋಗ್ತೀನಿ ಎಕ್ಸ್ ವ್ಯಾಲ್ಯೂ ಸಿಗೋವರೆಗೂ. ಓಕೆ, ಸೊ ಏನಾಗುತ್ತೆ ಇವಾಗ ಫೈನಲಿ? ಸೊ ಯು ಕ್ಯಾನ್ ರೈಟ್ ದಿಸ್ ಈಕ್ವೇಶನ್ ಆಸ್ x is equal to 2 plus 2x plus x and this multiplied by 1 plus x here. ಇದನ್ನ ಈ ಕಡೆನೂ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಫೈನಲಿ x plus x square is equal to 2 plus 3x. ಸೊ ಈ ಈಕ್ವೇಶನ್ ಅನ್ನ ಎಲ್ಲಾನು ಒಂದ್ ಸೈಡ್ ಬರ್ಕೊಳ್ಳೋದಾದ್ರೆ x ಸ್ಕ್ವೇರ್ ಈ 3x ನ ಈ ಕಡೆ ತಗೊಂಡ್ಬಂದ್ರೆ -3x ಆಗುತ್ತೆ. ಸೊ ದೇರ್ಫೋರ್ -2x minus 2 is equal to 0. ಸೊ ನನಗೆ ಒನ್ಸ್ ಅಗೈನ್ ಕ್ವಾಡ್ರಾಟಿಕ್ ಈಕ್ವೇಶನ್ ಸಿಕ್ಕಿದೆ. ಸೊಲ್ಯೂಷನ್ ಫಾರ್ ದಿಸ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದ್ರೆ ಅದೇನು ಅಂತ ಹುಡುಕ್ಬೇಕು ಈಗ ಎಕ್ಸ್ ವ್ಯಾಲ್ಯೂನ. ಸೊ ಒನ್ಸ್ ಅಗೈನ್ ಐ ವಿಲ್ ಬಿ ಯೂಸಿಂಗ್ ದ ಸೇಮ್ ಥಿಂಗ್. ಯಾವ್ದು? ಎಕ್ಸ್ ಇಸ್ ಈಕ್ವಲ್ ಟು -b
plus or minus square root of b square minus 4ac divided by 2 times of a. So value of a b ಇಲ್ಲಿ ಬಂದಿರೋ ಕ್ವಾಡ್ರಾಟಿಕ್ ಈಕ್ವೇಶನ್ ಏನೇನು ಅಂತ ನಾವಿಲ್ಲೇ ನೋಡ್ಕೋಬಹುದು. ಸೊ ಮೈನಸ್ ಬಿ ಅಂತಂದ್ರೆ ಬಿ ವ್ಯಾಲ್ಯೂ ಇಲ್ಲಿ -2 ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಇಟ್ ವಿಲ್ ಬಿ 2 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಇದೆ, ಬಿ ಸ್ಕ್ವೇರ್ ಇಸ್ ನಥಿಂಗ್ ಬಟ್ 4 ಮೈನಸ್ 4ac ಅಂತ ಇದೆ, 4 multiplied by a is 1 and multiplied by c is -2, it will be 4 into -2. 4 into -2 is +8. ಇದು ಈ ಮೈನಸ್ ಜೊತೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಸೊ ವಿಲ್ ಗೆಟ್ 8 ದಟ್ ಡಿವೈಡೆಡ್ ಬೈ 2a. 2 ಹಾಗೆ ಬರ್ಕೊಂಡ್ರೆ a ನ 1 ಅಂತ ಹಾಕೋಬಹುದು. ಸೊ ಇಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ x. ಸೊ ಇದನ್ನು ಸಿಂಪ್ಲಿಫೈ ಮಾಡಬಹುದು. 4 + 8 is nothing but 12. ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ, ಈ 2 ಇಲ್ಲಿ ಉಳ್ಕೊಳ್ಳುತ್ತೆ. ಸೊ therefore x ವ್ಯಾಲ್ಯೂ ಬಂದ್ಬಿಟ್ಟು 1 plus or minus square root of 12 that divided by 2. So x value will be 1 plus or minus square root of 12 and 4 into 3 ಅಂತ ಬರ್ಕೋಬಹುದು under square root, but square root of 4 is 2. So 2 ನ ಹೊರಗಡೆ ತೆಗೆದ್ರೆ 2 into square root of 3 divided by 2 ಇವೆರಡು ಕ್ಯಾನ್ಸಲ್ ಆಗಿಬಿಡುತ್ತೆ. x is equal to 1 plus or minus root 3 ಆಯ್ತು. But once again for the same reason root 3 is more than 1. 1 minus root 3 ಮಾಡಿದ್ರೆ ನೆಗೆಟಿವ್ ವ್ಯಾಲ್ಯೂ ಆಫ್ ಎಕ್ಸ್ ಬಂದ್ಬಿಡುತ್ತೆ, ಅದಾಗಬಾರ್ದು. ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂದ್ರೆ 1 plus root 3 ಅಂತ ಬರ್ಕೋತೀನಿ. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇನ್ ದಿಸ್ ಇನ್ಫಿನೈಟ್ ಸೀರೀಸ್. ಎರಡು ಪ್ರಾಬ್ಲಮ್ ನ ಒಂದೇ ಲಾಜಿಕ್ ಯೂಸ್ ಮಾಡಿಕೊಂಡು ಮಾಡೋದು.